ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ರಿಯಲ್ ಮ್ಯಾರೇಜ್ ಅಂತ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಅಜಿತ್ ಭೂಮಿಗೆ ಹೇಳಬೇಕು ಅಂತ ಬರ್ತಾನೆ. ಅಷ್ಟರಲ್ಲಿ ಮನೆಗೆ ಗುರುಗಳು ಬರ್ತಾರೆ. ಮಜ್ಜಿಗೆ ಕೊಡು ಗುರುಗಳಿಗೆ ಅಂತ ಸಂಗೀತ ಭೂಮಿನ ಕರೀತಾರೆ. ಎಲ್ಲ ಆದಮೇಲೆ ಜಾತಕ ಕೊಡಿ ಅಂತ ಗುರುಗಳು ಕೇಳ್ತಾರೆ. ಜಾತಕ ತರೋದಕ್ಕೆ ಹೋಗಿರೋ ಅಶ್ವಿನಿ ಎಷ್ಟೊತ್ತಾದರೂ ಬರೋದೇ ಇಲ್ಲ. ಅಶ್ವಿನಿ ಯಾಕೆ ಬಂದಿಲ್ಲ ಅಂತ ನೋಡೋದಕ್ಕೆ ಭೂಮಿ ಹೊರಡ್ತಾಳೆ. ಬಟ್ ಶಾರದಾ ತರೀತಾರೆ. ಇವತ್ತು ಅಜಿತ್ ಭೂಮಿ ಮದುವೆ ಕತೆಗೆ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಿರ್ತಾಳೆ ಅಶ್ವಿನಿ. ಇದನ್ನ ಸಂಗೀತ ಕೇಳಿಸ್ಕೊಂಡು ಅಶ್ವಿನಿಗೆ ಬೈತಾಳೆ. ನಾನು ಹೇಳ್ತಿರೋದೇ ನಿಜ, ಬೇಕಿದ್ರೆ ನೀವೇ ನೋಡಿ ಅಂತ ಅಗ್ರಿಮೆಂಟ್ ಕಾಪಿನ ಅಶ್ವಿನಿ ಸಂಗೀತಗೆ ಕೊಡ್ತಾಳೆ. ಅಗ್ರಿಮೆಂಟ್ ಓದಿ ಸಂಗೀತ ಶಾಕ್ ಆಗಿ ಬಿದ್ದೋಗ್ತಾಳೆ. ಅಗ್ರಿಮೆಂಟ್ ಪೇಪರ್ ಗಾಳೀಲಿ ಹಾರೋಗುತ್ತೆ. ಅಶ್ವಿನಿ ಸಂಗೀತ ಯಾಕೆ ಬಂದಿಲ್ಲ ಅಂತ ನೋಡೋದಕ್ಕೆ ಭೂಮಿ ಬರ್ತಾಳೆ. ಸಂಗೀತ ಬಿದ್ದಿರೋದು ನೋಡಿ ಕೂಗ್ತಾಳೆ ಭೂಮಿ. ಅಜಿತ್ ಓಡ್ ಬರ್ತಾನೆ. ಸಂಗೀತಕ್ಕೆ ಕಾನ್ಷಿಯಸ್ ಬರಲ್ಲ. ಇಮಿಡಿಯೇಟಾಗಿ ಸಂಗೀತನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಹೋಗ್ತಾರೆ. ಅಗ್ರಿಮೆಂಟ್ ಎಲ್ಲೋಯ್ತು ಅಂತ ಅಶ್ವಿನಿ ಹುಡುಕ್ತಿರ್ತಾಳೆ. ಬಟ್ ಸಿಗೋದಿಲ್ಲ. ಏನಾಯಿತು ಅಂತ ನಿಜ ಹೇಳು ಅಂತ ಅಜಿತ್ ಅಶ್ವಿನಿಗೆ ಬೈತಾನೆ. ಕಾಂಟ್ರಾಕ್ಟ್ ಪೇಪರ್ ಓದಿ ತಲೆ ಸುತ್ತಿ ಬಿದ್ದರು ಅಂತ ಅಶ್ವಿನಿ ಹೇಳ್ತಾಳೆ. ರೂಮಲ್ಲಿರೋ ಪೇಪರ್ ಅಲ್ಲಿ ಹೇಗೆ ಬಂತು ಅಂತ ಅಜಿತ್ ಕೇಳ್ತಾನೆ. ಎಲ್ರಿಗೂ ವಿಷಯ ಗೊತ್ತಾಗಲಿ ಅಂತ ಈ ಪೇಪರ್ನ ಕೃಷ್ಣನ್ ಹಿಂದೆ ಇಡೋಕ್ಕೆ ನೀನೇ ಕೊಟ್ಟಿಯಲ್ಲ ಅಂತ ಅಶ್ವಿನಿ ಭೂಮಿನ ಕೇಳ್ತಾಳೆ. ಆ್ಯಕ್ಚುಲಿ ಭೂಮಿ ಈ ಕೆಲಸ ಮಾಡಿರಲ್ಲ, ನನಗೇನೂ ಗೊತ್ತಿಲ್ಲ ಅಂತ ಭೂಮಿ ಅಜಿತ್ಗೆ ಹೇಳ್ತಾಳೆ. ಬಟ್ ಅಜಿತ್ ಭೂಮಿ ಮಾತನ್ನ ನಂಬಲ್ಲ. ಬೇಜಾರು ಮಾಡ್ಕೊಂಡು ಹೋಗ್ತಾನೆ. ಯಾಕೆ ಸುಳ್ಳು ಹೇಳ್ತೆ ಅಂತ ಭೂಮಿ ಅಶ್ವಿನಿನ ಕೇಳ್ತಾಳೆ. ಬೇಕು ಅಂತಲೇ ಹೇಳಿದ್ದು ಅಂತ ಅಶ್ವಿನಿ ಹೇಳ್ತಾಳೆ. ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಎಷ್ಟು ನಿಜನೋ ಇವಾಗ ಅದನ್ನ ಕಂಟಿನ್ಯೂ ಮಾಡೋದು ಅಷ್ಟೇ ನಿಜ. ಹಾಗೆ ನಿನ್ನ ಜೈಲಿಗೆ ಹಾಕಿಸ್ತೀನಿ ಅಂತ ಭೂಮಿ ಅಶ್ವಿನಿಗೆ ಚಾಲೆಂಜ್ ಹಾಕ್ತಾಳೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.